ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದೆ. ಅರಮನೆ ನಗರಿಯಲ್ಲಿ ಪ್ರತಿದಿನವೂ ಕೂಡ ದಸರಾ ರಂಗೇರ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಕಡೆ ನಗರದ ಮುಖ್ಯ ಬೀದಿಗಳಲ್ಲಿ ಲೈಟಿಂಗ್ ಅರೇಂಜ್ಮೆಂಟನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅರಮನೆಯ ಒಳಭಾಗದಲ್ಲಿ ದೀಪಾಲಂಕಾರಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನಾನು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ. ವಿಶೇಷವಾಗಿ ದೀಪಾಲಂಕಾರ ಅನ್ನೋದು ಮೈಸೂರಿನ ಅರಮನೆಗೆ ಮುಖ್ಯ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅದರಲ್ಲಿ ಈ ಅಂಬಾವಿಲಾಸ ಅರಮನೆಯಲ್ಲಿ ಸಾವಿರಾರು ಬಲ್ಬ್ಗಳನ್ನು ಹಾಕಲಾಗುತ್ತೆ. ದೀಪಾಲಂಕಾರದ ವಿಚಾರನ ಗಮನಿಸೋದಾದರೆ ಈ ದೀಪಾಲಂಕಾರವನ್ನು ನೋಡಲಿಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ವೀಕ್ಷಕರು ಬರೋದನ್ನು ಕೂಡ ನಾವು ಗಮನಿಸ್ತೀವಿ. ಪ್ರತಿ ವರ್ಷ ಕೂಡ ಅರಮನೆ ನಗರಿಯಲ್ಲಿ ದಸರಾ ಮಹೋತ್ಸವದಲ್ಲಿ ಮೆರುಗು ನೀಡುವಂಥ ಮುಖ್ಯ ಪಾತ್ರವನ್ನು ವಹಿಸುವುದೇ ಈ ದೀಪಾಲಂಕಾರ ಅಂತ ಹೇಳಲಾಗುತ್ತೆ. ಈ ಬಾರಿಯ ದೀಪಾಲಂಕಾರವನ್ನು ಮೈಸೂರಿನ ಅಂಬಾವಿಲಾಸ ಅರಮನೆ ಒಳಭಾಗದಲ್ಲಿ ವಿಶೇಷವಾಗಿ ಅಲಂಕಾರವನ್ನು ಮಾಡ್ತಾ ಇರತಕ್ಕಂಥದ್ದು. ಸರಿಸುಮಾರು 1,00,000 ಬಲ್ಬ್ಗಳನ್ನು ದೀಪಗಳನ್ನು ಇಲ್ಲಿ ಹಾಕ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ಅರಮನೆ ಆವರಣವನ್ನೆಲ್ಲ ಸೇರಿ ಒಟ್ಟು 1,00,000ಕ್ಕೂ ಹೆಚ್ಚು ದೀಪಾಲಂಕಾರಗಳ ಅಲಂಕಾರವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಇವತ್ತು ವಿಶೇಷವಾಗಿ ಅರಮನೆಯ ಆವರಣದ ಒಳಾಂಗಣದಲ್ಲಿರುವಂಥ ಏನು ಮುಖ್ಯ ಅರಮನೆ ಏನಿದೆ ಅಂಬಾವಿಲಾಸ ಅರಮನೆ, ಆ ಅರಮನೆಗೆ ಮುಂಭಾಗದಲ್ಲಿ ವಿಶೇಷವಾಗಿ ದೀಪಗಳನ್ನು ಹಾಕ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಬೆಳಗ್ಗೆಯಿಂದಲೂ ಕೂಡ ಕ್ರೇನ್ನ ಮೂಲಕ ದೀಪಗಳನ್ನು ಹಾಕ್ತಾ ಇರತಕ್ಕಂಥದ್ದು. ದೀಪವನ್ನು ಹಾಕಲಿಕ್ಕೆ ಕೆಲಸಗಾರರು ತಮ್ಮ ಕೈಚಳಕವನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಕ್ಷಣಕ್ಕೊಂದು ಬಲ್ಬ್ಗಳನ್ನು ಚೇಂಜ್ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ಬಾರಿಯ ದೀಪಾಲಂಕಾರದಲ್ಲಿ ವಿಶೇಷವಾಗಿ 15 ವ್ಯಾಟ್ಸ್ ಬಲ್ಬ್ಗಳನ್ನು ಹಾಕ್ತಾ ಇರತಕ್ಕಂಥದ್ದು. ಅಂದರೆ ಒಂದೊಂದು ದೀಪಗಳು ಕೂಡ 15 ವ್ಯಾಟ್ಸ್ ಇರತಕ್ಕಂಥದ್ದು. ಅಂದರೆ 15 ವ್ಯಾಟ್ಸ್ಗಳ ಬಲ್ಬ್ಗಳನ್ನು ಹಾಕ್ತಾ ಇರುವಂಥ ವಿಶೇಷ ಬಲ್ಬ್ಗಳಾಗಿದೆ ಇದು. ವಿಶೇಷವಾಗಿ 16ರಿಂದ 17,500 ಹೆಚ್ಚುವರಿ ಬಲ್ಬ್ಗಳನ್ನ ಈ ಬಾರಿ ಈ ಒಂದು ದೀಪಾಲಂಕಾರದಲ್ಲಿ ಅರಮನೆ ಆವರಣದಲ್ಲಿ ಬಳಸ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ಇಂಡಿಸೆಂಟ್ ಬಲ್ಬ್ಗಳು ಅಂತ ಹೇಳಲಾಗುತ್ತೆ. ಅಂದರೆ ಫೇಸ್ ಬಲ್ಬ್ಗಳು, ಅಂದರೆ ಒಂದು ಭಾಗದಲ್ಲಿ 2 ವೈರ್ಗಳನ್ನು ಇಟ್ಟು ತದನಂತರ ಆ ಮಧ್ಯಭಾಗದ ಆ ಕಡೆ ಈ ಕಡೆ ಸೇರಿದಂತೆ ಒಂದು ಬಲ್ಬ್ಗಳನ್ನು ಹಾಕ್ತಾ ಇರೋದು. ಅಂದರೆ ಒಂದು ಬಲ್ಪನ್ನು ಸೇರಿಸ್ತಾ ಇರ್ತಕ್ಕಂಥದ್ದು. ಅದನ್ನು ಫೇಸ್ ಸೆಂಟರ್ ಬಲ್ಪ್ ಅಂತ ಕರೆಯಲಾಗುತ್ತೆ. ಆ ಒಂದು ವಿಶೇಷವಾದ ಬಲ್ಪನ್ನು ಇಲ್ಲಿ ಹಾಕ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ವಿ. ಈ ಬಲ್ಬ್ಗೆ ವಿಶೇಷವಾಗಿ 15 ವ್ಯಾಟ್ಸ್ನ ವಿಶೇಷ ಮಾದರಿ ಸೆಕ್ರೋ ಟೈಪ್ ಬಲ್ಬ್ಗಳು, ಅಂದರೆ ಸ್ಕ್ರೂ ಟೈಪ್ನಲ್ಲಿ ಬಲ್ಬ್ಗಳನ್ನ ಹಾಕ್ತಾ ಇರ್ತಕ್ಕಂಥದ್ದು. ಅಂದರೆ ನಾವು ಗಮನಿಸಿದಂತೆ ಮನೆಗಳಲ್ಲಿ ಹಾಕುವಂಥ ಬಲ್ಬ್ಗಳೇನಿದೆ ಅದನ್ನು ಪಿನ್ ಮೂಲಕ ಹಾಕಲಾಗುತ್ತೆ. ಒಂದು ಬಾರಿ ಅದನ್ನು ಹಿಂಗೆ ತಿರುಗಿಸಿದ ತಕ್ಷಣ ಆ ಬಲ್ಬ್ನ ಸೆಟ್ ಆಗ್ತಕ್ಕಂಥದ್ದು. ಆದರೆ ಈ ಒಂದು ಬಲ್ಬ್ ಈ ಬಾರಿಯ ಅಂಬಾವಿಲಾಸ ಅರಮನೆಯಲ್ಲಿ ಸ್ಕ್ರೂ ಮಾದರಿಯಲ್ಲಿ ಇರತಕ್ಕಂಥದ್ದು. ಅಂದರೆ ನಾವು ಸ್ಕ್ರೂವನ್ನು ಹೇಗೆ ತಿರುಗಿಸ್ತೀವೋ ಆ ರೀತಿ ಬಲ್ಪನ್ನು ತಿರುಗಿಸಬಹುದು. ಅಂದರೆ ಆ ನಿಟ್ಟಿನಲ್ಲಿ ಬಲ್ಬ್ಗಳನ್ನು ತಯಾರು ಮಾಡಿ ಇಲ್ಲಿ ಸೆಟ್ ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಪ್ರತಿಯೊಂದು ಬಲ್ಬ್ಗಳು ಕೂಡ ವಿಶೇಷವಾಗಿ ಸಂಜೆ ವೇಳೆಯಲ್ಲೇ ಮುದ ನೀಡ್ತಾ ಇರತಕ್ಕಂಥದ್ದು. ಅಂದರೆ ಈಗಲೇ ಪ್ರಕಾಶಮಾನವಾಗಿ ಹೊಳೆಯುವಂಥ ವಿಶೇಷವಾದ ಬಲ್ಬ್ಗಳನ್ನು ಇಲ್ಲಿ ಅಳವಡಿಸ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ನೀವು ಗಮನಿಸ್ಬೋದು, ವಿಶೇಷವಾಗಿ ಅಂಬಾವಿಲಾಸ ಅರಮನೆಯ ಮುಂಭಾಗ ಏನಿದೆ ಆ ಮುಂಭಾಗವನ್ನೆಲ್ಲ ಸಿದ್ಧತೆಗೊಳಿಸ್ತಾ ಇರ್ತಕ್ಕಂಥದ್ದು ಈ ಬಲ್ಬ್ಗಳ ಮೂಲಕ. ಒಟ್ಟು 17ರಿಂದ 17,500 ಬಲ್ಬ್ಗಳನ್ನು ಬದಲಾವಣೆ ಮಾಡಿ ಹೊಸ ಬಲ್ಬ್ಗಳನ್ನು ಅಳವಡಿಸ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಈಗಾಗಲೇ ಹೇಳಿದಂತೆ ಫೇಸ್ ಸೆಂಟರ್ ಬಲ್ಬ್ಗಳನ್ನು ಹಾಕ್ತಾ ಇರ್ತಕ್ಕಂಥದ್ದು. ಅಂದರೆ 2 ಭಾಗದ ವೈರ್ಗಳನ್ನು ತೆಗೆದು ಆ ಒಂದು ಮಧ್ಯಭಾಗಕ್ಕೆ ಬಲ್ಬ್ಗಳನ್ನು ಹಾಕ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ತಾಂತ್ರಿಕವಾಗಿ ಹೇಳೋದಾದರೆ ಈ ಒಂದು ರೀತಿಯಾದ ಬಲ್ಬ್ಗಳನ್ನು ಹಾಕೋದ್ರಿಂದ ಪ್ರಕಾಶಮಾನ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾಗಿ ಈ ಒಂದು ಬಲ್ಬ್ಗಳನ್ನು ಹಾಕ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಉಳಿದ ಎಲ್ಲ ಬಲ್ಬ್ಗಳನ್ನು, ಅಂದರೆ ಇಲ್ಲಿ ಬಳಸ್ತಾ ಇರ್ತಕ್ಕಂಥ ಬಲ್ಬ್ ಏನಿದೆ ಇದನ್ನು ಇಂಡಿಸೆಂಟ್ ಬಲ್ಬ್ ಅಂತ ಹೇಳಲಾಗುತ್ತೆ. ಅಂದರೆ ನಾವು ಗಮನಿಸಿದಂತೆ ದಸರಾ ದೀಪಾಲಂಕಾರದಲ್ಲಿ ಅಂಬಾವಿಲಾಸ ಅರಮನೆಗೆ ಒಂದು ಮುಖ್ಯವಾದ ಆಕರ್ಷಣೆ ಕೊಡುವಂಥ ಬಲ್ಬ್ಗಳಂದರೆ ಈ ಯೆಲ್ಲೋ ಬಲ್ಬ್ಗಳು. ಈ ಯೆಲ್ಲೋ ಬಲ್ಬ್ಗಳು ವಿಶೇಷವಾಗಿ ಇಂಡಿಸೆಂಟ್ ಬಲ್ಬ್ಗಳು ಅಂತ ಕರೆಯಲಾಗುತ್ತೆ. ಅಂದರೆ ಎಲ್ಲೋ ರೀತಿ ಪ್ರಕಾಶಮಾನವಾದಂಥ ಬಲ್ಬ್ಗಳಾಗುತ್ತೆ. ಇನ್ನು ಈ ಅರಮನೆಯ ಆವರಣವನ್ನು ಹೊರತುಪಡಿಸಿ ಏನು ಇಲ್ಲಿ ಕಂಬಗಳೇನು ನಿಂತಿವೆ ಆ ಕಂಬಗಳಾಗಿರ್ಬೋದು, ಸುತ್ತಮುತ್ತಲಿನ ವಾತಾವರಣ ಆಗ್ಬೋದು, ಈ ಎಲ್ಲ ವಾತಾವರಣಕ್ಕೆ ಹಾಕುವಂಥ ಬಲ್ಬ್ಗಳು ನಾರ್ಮಲ್ ಆದ LED ಬಲ್ಬ್ಗಳಾಗಿವೆ. ಅಂದರೆ ಇಲ್ಲಿ ನಾವು ಕಾಣಬಹುದಾದಂಥ ಕಂಬಗಳೇನಿದೆ ಆ ಕಂಬಗಳಿರ್ಬೋದು, ಮಧ್ಯದಲ್ಲಿ ಹಾಕುವಂಥ ಒಂದು ಸ್ತಬ್ಧ ಬಲ್ಬ್ಗಳಾಗಿರ್ಬೋದು, ಈ ಎಲ್ಲ ಬಲ್ಬ್ಗಳು LED ಬಲ್ಬ್ಗಳಾಗಿದೆ. ಈ ಬಲ್ಬ್ಗಳನ್ನು ಮಾತ್ರ LED ಆಗಿ ಯೂಸ್ ಮಾಡ್ತಾ ಇದ್ದು ಮುಖ್ಯ ಪಾತ್ರವನ್ನು ವಹಿಸುವಂಥ ಅರಮನೆಯ ಮುಂಭಾಗ ಇರುವಂಥ ಬಲ್ಬ್ ಏನಿದೆ ಈ ಒಂದು ಬಲ್ಪನ್ನು ಇಂಡಿಸೆಂಟ್ ಬಲ್ಬ್ಗಳಾಗಿ ಉಪಯೋಗಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಎಲ್ಲೋ ಶೈಲ್ ಮಾದರಿಯ ನಾರ್ಮಲ್ ಆಗಿ ವ್ಯಾಟ್ಸ್ ಇಲ್ಲಿ ಏನು ಬರುತ್ತೆ ಆ ಒಂದು ಮಾದರಿಯ ಬಲ್ಬ್ಗಳಾಗಿದೆ. ಈ ಬಲ್ಬ್ಗಳನ್ನು ಹಲವು ದಿನಗಳಿಂದ ಬಳಸ್ತಾ ಇರತಕ್ಕಂಥದ್ದು. ಅಂದರೆ ಕಳೆದ 2-3 ದಿನಗಳಿಂದ ಈ ಒಂದು ಕೆಲಸ ನಡೀತಾ ಇದ್ದರೆ ಕಳೆದ 3-4 ದಿನಗಳಿಂದ ಅರಮನೆ ಆವರಣದ ಗೇಟ್ಗಳೇನಿದೆ ಆ ಗೇಟ್ಗಳಿಗೂ ಕೂಡ ಇದೇ ರೀತಿಯಾದ ಬಲ್ಬ್ಗಳನ್ನು ಕೂಡ ಹಾಕ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಸದ್ಯ ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಸಂಭ್ರಮ ವೈಭವ ಅರಮನೆ ಮುಂಭಾಗ ಕೂಡ ಮನೆ ಮಾಡೋದ್ರಿಂದ ಈ ಬಲ್ಬ್ಗಳು ಒಂದು ವಿಶೇಷವಾದ ಸ್ಥಾನ ಪಡೆದಿದೆ ಮತ್ತು ಪ್ರವಾಸಿಗರಿಗೆ, ನೋಡುಗರಿಗೆ, ಅರಮನೆ ಪ್ರಿಯರಿಗೆ ಮತ್ತು ಮಲ್ಲಿಗೆ ನಗರಿಯ ಎಲ್ಲ ಜನರಿಗೂ ಕೂಡ ಒಂದು ಮುದ ನೀಡುವಂಥ ಕೆಲಸವನ್ನು
ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು, ಮೈಸೂರು.